ಯಾವ ವ್ಯಕ್ತಿ ಬಸವಣ್ಣನ ಭಕ್ತರನ್ನೇ ತಾಲಿಬಾನಿ ಅಂತ ಕರೀತಾರ, ಯಾವ ವ್ಯಕ್ತಿ ಬಸವ ತತ್ವ ಪ್ರಸಾರ ಮಾಡುವಂಥವರನ್ನು ಅವಾಚ್ಯ ಶಬ್ದಗಳಿಂದ ಬೈತಾರ, ಅವರನ್ನು ನಾವು ಬಸವ ಕಲ್ಯಾಣಕ್ಕೆ ಬರಲಿಕ್ಕೆ ಶತಾಯಗತಾಯ ಬಿಡುವುದಿಲ್ಲ. ಇದು ನಮ್ಮ ಒಮ್ಮತದ ನಿರ್ಣಯ. ಇದು ಈಗ ಕೇವಲ ಬೀದರ್ ಜಿಲ್ಲೆಯ ಹೋರಾಟ ಆಗಿ ಉಳಿದಿಲ್ಲ, ಅಥವಾ ಇದು ಕಲ್ಯಾಣದ ಹೋರಾಟ ಆಗಿ ಉಳಿದಿಲ್ಲ. ಇದು ಇವತ್ತು ರಾಜ್ಯವ್ಯಾಪಿ ಹೋರಾಟ ಆಗಿದೆ. ಇಡೀ ರಾಷ್ಟ್ರದಲ್ಲಿರುವಂಥ ಬಸವ ಭಕ್ತರೆಲ್ಲರೂ ಕನ್ನೇರಿ ಸ್ವಾಮಿ ಬಸವ ಕಲ್ಯಾಣಕ್ಕೆ ಪ್ರವೇಶ ಮಾಡಬಾರದು ಅನ್ನುವಂಥ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಅನೇಕ ಕಡೆ ಪತ್ರಿಕಾಗೋಷ್ಠಿಗಳು, ಸೋಷಿಯಲ್ ಮೀಡಿಯಾಗಳ ಮೂಲಕ ಅವರು ತಮ್ಮ ಪ್ರತಿಭಟನೆಯನ್ನು ಇಂಗಿತ ವ್ಯಕ್ತಪಡಿಸಿದ್ದಾರೆ. ಬಸವ ಕಲ್ಯಾಣದ ತಹಸೀಲ್ದಾರ್ ಕೂಡ ಅವರಿಗೆ ಈ ಒಂದು ಬಸವಾದಿ ಶರಣರ ಹಿಂದೂ ಸಮಾವೇಶ ನಡೆಸಲಿಕ್ಕೆ ಏನು ಅವರ ಪರವಾನಗಿ ಕೇಳಿದರು, ಅದಕ್ಕೂ ಕೂಡ ತಾಲೂಕು ಆಡಳಿತ ಆ ಪರವಾನಗಿಯನ್ನು ನೀಡಲು ನಿರಾಕರಿಸಿದೆ. ಬಸವ ಭಕ್ತರನ್ನು ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿರುವಂಥ ನೆಲದಲ್ಲಿ ಬಂದು ಬಸವ ತತ್ವದ ಭಕ್ತರನ್ನು, ಪೂಜ್ಯರನ್ನು ನಿಂದಿಸುವ ಸ್ವಾಮಿಗಳನ್ನು ನಾವು ಕ್ಷಮಿಸಲ್ಲ, ಅವರನ್ನು ನಾವು ಬರಲಿಕ್ಕೆ ಬಿಡೋದಿಲ್ಲ. ಕಾರ್ಯಕ್ರಮದ ಆಯೋಜಕರು ಹಠ ತೊಟ್ಟು ನಾವು ಮಾಡೇ ಮಾಡ್ತೀವಿ, ಆ ಹೆಸರು ಹಾಗೇ ಇಡ್ತೀವಿ ಅಂದಾಗ ಮತ್ತೇನು ಲಿಂಗಾಯತರು ಸಂಘರ್ಷಕ್ಕೆ ಇಳಿಬೇಕಾಗುತ್ತದೆ. ಆ ಒಂದು ಸನ್ನಿವೇಶ ಬರಬಾರ್ದು ಅಂತ ವಿನಂತಿ ಮಾಡಿಕೊಂಡು ಹೇಳ್ತಾ ಇದ್ದೀವಿ ನಾವು. ಈಗ ನಾವು ನಿಮ್ಮ ಮನೆ ಹೊಕ್ಕಿ ನೀವು ಬೇಡ ಅಂದಿದ್ದು ನಾವು ಮಾಡ್ತೀವಿ ಅಂತಕ್ಕಂಥ ಹುಡುಗಾಟಿಕೆ, ಚೇಷ್ಟೆ ಒಳ್ಳೆಯದಲ್ಲ. ಯಾರೂ ಮಾಡಬಾರ್ದು, ಅವರು ಮಾಡಬಾರ್ದು, ಮತ್ತು ಯಾರೂ ಕೂಡ ಮಾಡಬಾರ್ದು. ವಿನಂತಿಯಿಂದ ಹೇಳ್ತಾ ಇದ್ದೀವಲ್ಲ, ಮತ್ತೆ ನಾವು ಹಠ ಮಾಡಿ ನಾವು ಹೀಗೆ ಮಾಡ್ತೇವೆ ಅಂತಕ್ಕಂಥದ್ರದ್ದು ಅರ್ಥ ಇರಲ್ಲ. ಅದು ಸಣ್ಣ ಮಕ್ಕಳು ಹಠ ಮಾಡಿದಂತೆ ಆಯಿತು. ನಿಮಗೆ ಹಿಂದೂ ಸಮಾವೇಶಕ್ಕೆ ನಾವು ಅಡ್ಡಪಡಿಸ್ತಾ ಇಲ್ಲ, ಆದರೆ ಬಸವಾದಿ ಶರಣರ ಹೆಸರು ಬೇಡ ಅಂತ ಹೇಳ್ತಾ ಇದ್ದೆವು. ಅದಾಗಿಯೂ ನಾವು ಹಾಗೆ ಮಾಡ್ತೀವಿ, ಬಸವಣ್ಣವರು ಅವ್ರ ಸ್ವತ್ತಲ್ಲ. ಹೌದು, ನಮ್ಮ ಸ್ವತ್ತಲ್ಲ, ಎಲ್ಲರಿಗೂ ಬಸವಣ್ಣವ್ರು ಬೇಕು. ಆಗಲಿ, ನೀವು ಮಾಡಿ. ಬಸವಣ್ಣವ್ರು ಹೇಳಿದಂಥ ವಚನಗಳನ್ನು ಪೂರ್ಣ ಪ್ರಮಾಣದಲ್ಲಿ ಹೇಳಿ. ಅರ್ಧಂಬರ್ಧ ವಚನಗಳು ಹೇಳಿಕೊಂಡು ಅವುಗಳ ಅಪಾರ್ಥ ತೆಗೆಯೋದ್ರಲ್ಲಿ ಏನು ಅರ್ಥ ಇದೆ? ಬರತಕ್ಕಂಥ ಎಲ್ಲ ಸಮಾವೇಶದಲ್ಲಿ ಪಾಲ್ಗೊಳ್ತಕ್ಕಂಥವ್ರು ಎಲ್ಲರೂ ಲಿಂಗಧಾರಿಗಳಾಗಿ ಲಿಂಗ ದೀಕ್ಷೆ ತಗೊಳ್ಳಿ, ನೀವುಗಳು ಕೂಡ ಪಾಲಿಸಿರಿ. ನಾವು ಬಸವಣ್ಣವರು ನಮ್ಮ ಸ್ವತ್ತು ಅಂತ ಹೇಳ್ತಾ ಇಲ್ಲ. ಯಾರು ಲಿಂಗಧಾರಣೆ ಮಾಡ್ತಾರೋ, ಯಾರು ಅವರ ವಚನ ತತ್ವವನ್ನು ಅನುಸರಿಸ್ತಾರೋ ಅವರೆಲ್ಲರೂ ಲಿಂಗಾಯತರು. ಯಾರು ಬೇಕಾದರೂ ಬಸವಣ್ಣನನ್ನು ಒಪ್ಪಿಕೋಬೋದು. ಅಲ್ಲಿ ಅಭ್ಯಂತರನೇ ಇಲ್ಲ. ನೀವು ಲಿಂಗಾಯತರ ಆಗ್ಲಿಕ್ಕೂ ಯಾರೂ ಅಡ್ಡಿಪಡಿಸೋದಿಲ್ಲ. ಯಾರು ಬೇಕಾದರೂ ಲಿಂಗಾಯತರಾಗ್ಬೋದು. ಇಷ್ಟೇ, ಲಿಂಗವನ್ನು ಅಪ್ಪಿಕೋಬೇಕು, ಲಿಂಗವನ್ನು ಒಪ್ಪಿಕೋಬೇಕು, ಅವರ ತತ್ವದ ಅನುಸಾರ ಬದುಕಬೇಕು. ನೀವು ಮಾಡಿ, ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಜಗದೀಶ್ವರ್ ಬಿರಾದರ್, ಲಿಂಗಾಯತ, ಸಾಮಾಜಿಕ ಹೋರಾಟಗಾರ, ಬೀದರ್.